ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಲ್ಲ ಅಂದ್ರೆ ನಾನು ನಮ್ಮ ಅಕ್ಕನ ಮೇಲೆ ಆಣೆ ಮಾಡಿ ಹೇಳ್ತಿದ್ದೀನಿ. ನಮ್ಮ ಅಕ್ಕ ಅಂದ್ರೆ ನನಗೆ ಪ್ರಾಣ. ಅವಳ ಮೇಲೆ ನಾನು ಆಣೆ ಇಟ್ಟಿದ್ದೀನಿ ಅಂದಮೇಲೆ ನನ್ನ ಮಾತನ್ನ ಮೀರೋ ಪ್ರಶ್ನೆನೇ ಬರಲ್ಲ. ಅಕ್ಕನ ಈ ದುರ್ಗ ಯಾವಾಗಲೂ ಅಕ್ಕ ಅಕ್ಕ ಅಂತ ಇರ್ತಾಳಲ್ಲ, ಯಾರಿರ್ಬೋದು? ಮೇಡಮ್ ಹೇಳು, ನಾನು ಏನು ಮಾಡಬೇಕು? ನಿನ್ನ ಮದುವೆ ಆಗಿದ್ದಾರಲ್ಲ, ಅವ್ರನ್ನ ಬಿಟ್ಟು ನಮ್ಮ ಮನೆಯಿಂದ ಹೊರಟೋಗ್ಬೇಕು. ನಾನು ಹೋದ್ರೆ ನೀನು ಯಾವತ್ತೂ ಹೀಗೆಲ್ಲ ಮನೆ ಬಿಟ್ಟು ಹೋಗಲ್ವಾ? ಇಲ್ಲ. ನಾನು ಹೋದ್ರೆ ನೀನು ಯಾವಾಗ್ಲೂ ನಿಮ್ಮಪ್ಪನ ಜೊತೆ, ಶರತ್ ಅವ್ರ ಜೊತೆನೇ ಇರ್ತೀಯಾ? ಹೌದು, ಇರ್ತೀನಿ. ಸರಿ, ಹಾಗಾದ್ರೆ ನಾನು ಈಗಲೇ ಈ ಕ್ಷಣನೇ ನಿನ್ನ ನಿಮ್ಮ ಮನೆಗೆ ಬಿಟ್ಟು ನಾನು ಹೊರಡ್ತೀನಿ. ಹೋಗಬೇಡ. ನೀನು ಹೋಗಾದ್ಮೇಲೆ ಮಾಯಾವನ್ನ ಮದುವೆ ಆಗ್ಬಿಟ್ರೆ ನಂಗೆ ಅವಳು ಇಷ್ಟ ಇಲ್ಲ, ಅವಳು ಮನೆ ಬಿಟ್ಟು ಹೋಗ್ತಾಳಲ್ಲ, ಆಗ ನೀನು ಹೋಗು. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ 1 2 3 4 5 6 ಮಂತ್ಸ್ ಅಷ್ಟರಲ್ಲಿ ಮಾಯಾ ಹೋಗ್ತಾಳೆ, ಆಗ ನೀನು ಹೋಗು. 6 ತಿಂಗಳು ನೀನು ಇಲ್ಲೇ ಇರು. ಸರಿ ಪುಟ್ ಮೇಡಮ್, ನಾನು ಹೋದ್ರೆ ನೀನು ಖುಷಿಯಾಗಿರ್ತೀಯ ಅಂದ್ರೆ ನಾನು ಖುಷಿಯಾಗೇ ಹೋಗ್ತೀನಿ. ನೀನು ಖುಷಿನೇ ಪುಟ್ ಮೇಡಮ್ ನನಗೆ ತುಂಬಾ ಮುಖ್ಯ. ನಾನು ಯಾರನ್ನೂ ನಂಬಲ್ಲ. ನೀನು ನಮ್ಮದೇ ಇದ್ರು ಇದೇ ಸತ್ಯ ಪುಟ್ ಮೇಡಮ್. ನನ್ನಿಂದಾಗಿ ಈ ಕತ್ಲಲ್ಲಿ ಒಂಟಿಯಾಗಿ ಮನೆ ಬಿಟ್ಟು ನೀನು ಹೋಗೋದನ್ನ ನೆನೆಸ್ಕೊಂಡ್ರೆ ನನಗೆ ಒಂಥರ ಆಗ್ತಿದೆ. ನೀನು ಯಾವತ್ತೂ ಈ ಥರ ಎಲ್ಲ ನೀನು ಮಾಡಬಾರ್ದು ಪುಟ್ ಮೇಡಮ್. ಇನ್ನು 6 ತಿಂಗಳಾದ್ಮೇಲೆ ನಾನು ನಿಮ್ಮ ಮನೆನ ಬಿಟ್ಟು ಹೋಗ್ತೀನಿ. ಅದಾದ್ಮೇಲೆ ನಿನಗಾಗ್ಲಿ ನಿಮ್ಮಪ್ಪ ಶರತ್ ಅವ್ರ ಮುಂದೆ ಆಗಲಿ ನಾನು ಯಾವುದೇ ಕಾರಣಕ್ಕೂ ಕಾಣಿಸ್ಕೊಳ್ಳೋದಿಲ್ಲ. ಅಕ್ಕ ನಿನಗೆ ಸೂಟ್ ಆಗ್ತಾಳೋ ನನಗೆ ಗೊತ್ತಿಲ್ಲ, ಆದರೆ ಹಿತನ್ನ ಸ್ವಂತ ಮಗಳ ಥರ ಪ್ರೀತಿ ಮಾಡ್ತಾಳೆ. ಹಿತ ಅಂತ ಯೋಚನೆ ಮಾಡಿದ್ರೆ ದುರ್ಗಾ ಮಾಡಿದ್ದು ಸರಿ ಅಂತಾನೆ ಅನ್ಸುತ್ತೆ. ಅಂದರೆ ಈ ಮದುವೆ ಸರಿ ಅಂತಾನೆ ಅರ್ಥ. ನಿನ್ನ ಮದುವೆ ಆಗಿದ್ದಾರಲ್ಲ, ಅವ್ರನ್ನ ಬಿಟ್ಟು ನಮ್ಮ ಮನೆಯಿಂದ ಹೊರಟೋಗ್ಬೇಕು. ಇನ್ನು 6 ತಿಂಗಳಾದ್ಮೇಲೆ ನಾನು ನಿಮ್ಮ ಮನೆನ ಬಿಟ್ಟು ಹೋಗ್ತೀನಿ. ನಾನು ಯಾವುದೇ ಕಾರಣಕ್ಕೂ ಕಾಣಿಸ್ಕೊಳ್ಳೋದಿಲ್ಲ. ಹಿತ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡ್ತಾಳೆ ಅಂದರೆ ಅವಳ ಮನಸ್ಸಿಗೆ ತುಂಬಾನೇ ಆಘಾತ ಆಗಿದೆ. ಇದನ್ನೆಲ್ಲ ಹೇಗೆ ಟ್ಯಾಕಲ್ ಮಾಡಲಿ? ಶರತ್ತು 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 ಅತ್ತೆ, ಅಯ್ಯೋ, ಈ ವಿಷಯನ ನಾನು ಹೇಗೆ ಹೇಳಬೇಕು, ಅದನ್ನ ನೀನು ಹೇಗೆ ತಗೋತೀಯೋ ನನಗಂತೂ ಗೊತ್ತಾಗ್ತಾ ಇಲ್ಲಪ್ಪ. ಅದೇನು ವಿಷಯ ಹೇಳಿ. ಅದು ಅದು ಶರತ್ತು, ನಮ್ಮ ಹಿತ ಪುಟ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ವಾಟ್? ಹೌದಪ್ಪ, ನನಗಂತೂ ತುಂಬಾ ಗಾಬರಿ ಆಗ್ತಾ ಇದೆ.
ಇದಕ್ಕೆಲ್ಲ ಕಾರಣ ಆ ದುರ್ಗನೇ ಇರ್ಬೇಕನ್ಸತ್ತೆ. ಇಲ್ಲ ಅಂದ್ರೆ ಇಷ್ಟು ಚಿಕ್ಕ ಮಗು ಇಷ್ಟು ದೊಡ್ಡ ನಿರ್ಧಾರನ ಹೇಗ್ ಮಾಡ್ತಾಳೆ ಹೇಳು? ಪಾಪ ನಮ್ ಹಿತ ಇಂಥ ಹುಡುಗಾಟಿಕೆ ಮಾಡುವಂತ ಮಗು ಅಲ್ಲ ಅದು. ಈಗ ನೀನೇನಾದ್ರೂ ಮಾಡ್ಬೇಕು ಶರತ್ತು. ಅಯ್ಯೋ ದೇವ್ರೆ, ನಿನ್ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಹೇಳ್ತಾ ಇದ್ದೀನಿ, ನೀನೇನಪ್ಪ ಹಿಂಗ ಆರಾಮಾಗಿ ಕೂತಿದ್ಯಾ? ಅತ್ತೆ ಇದೆಲ್ಲ ಯಾವಾಗಾಯ್ತು? ಬಹುಶಃ ರಾತ್ರಿ ಹೋಗಿದ್ದಾಳೆ ಅನ್ಸತ್ತೆ. ಇದನ್ನ ನಿನ್ನೆ ರಾತ್ರಿನೇ ಯಾಕೆ ಬಂದು ಹೇಳಿಲ್ಲ ನನಗೆ? ಅಯ್ಯೋ ಇದೇನಪ್ಪ ನನ್ನ ಹಿಂಗ್ ಕೇಳ್ತಿದ್ಯಾ? ನನಗೆ ವಿಷಯ ಗೊತ್ತಾಗಿದ್ದೆ ಈಗ. ಅಯ್ಯೋ ಶರತು, ನೀನೇನ್ ಹೀಗೆ ಮಾತಾಡ್ತಾ ನಿಂತ್ಕೊಂಡಿರ್ತೀಯಾ ಇಲ್ಲ ಹಿತನ ಹೋಗಿ ಹುಡುಕ್ತೀಯಾ? ಪಾಪ ಅವಳು ಎಲ್ಲಿದ್ದಾಳೋ ಹೇಗಿದ್ದಾಳೋ, ಏನಾದ್ರೂ ತಿನ್ಲೋ ಕುಡಿದ್ಲೋ ಒಂದು ಗೊತ್ತಿಲ್ಲ. ಅಯ್ಯೋ ಯಾಕಪ್ಪ ಇನ್ನು ಸೈಲೆಂಟ್ ಆಗಿ ನಿಂತಿದ್ಯಾ? ನೀನು ಹಿತನ ಹುಡ್ಕಲ್ವಾ? ಹೋಗಲ್ವಾ? ಅತ್ತೆ ನಿಮಗೆ ಹಿತ ಮೇಲಿರೋ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್. ಆದರೆ ಹಿತಾನ ಹುಡುಕೋ ಅವಶ್ಯಕತೆ ಇದೆ. ಅಂದ್ರೆ